ಮೋಟಿವೇಟೆಡ್ ಆಗಿದೆ. ಇವಾಗ ಡ್ರಗ್ಸ್ ಸ್ಮಗ್ಲಿಂಗ್ ಹೆಂಗಿದೆ ಅದರದ್ದು ಪ್ರಕಾರವಾಗಿ ಇದನ್ನ ಮೂವಿ ತೆಗೆದಿದ್ದಾರೆ. ಇಟ್ಸ್ ವರ್ತ್ ಅನ್ಬೋದು, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಈಗ ಮಕ್ಳುಗಳು ಆಲ್ಮೋಸ್ಟ್ ಈ ಜನರೇಷನ್ ಅಲ್ಲಿ ಮೊಬೈಲು ಇನ್ನೊಂದು ಮತ್ತೊಂದು ಅಡಿಕ್ಟ್ ಆಗ್ತಿದ್ದಾರೆ. ಸೊ ಒಂದ್ಸತಿ ಮೂವಿ ನೋಡಿದ್ರೆ ದುಡ್ಡು ಹಿಂದೆ ಹೋಗ್ದಂತೆ, ಸ್ಮಗ್ಲಿಂಗ್ ಅದು ಇದು ಹಿಂದೆ ಹೋಗ್ದಂತೆ, ಲೈಫ್ ನ ಚೆನ್ನಾಗಿ ಇಟ್ಕೊಂಡು ಏನ್ ಮಾಡ್ಬೇಕು ಅದ್ರ ಗೋಲ್ ಕಡೆ ಅಚೀವ್ ಮಾಡ್ಬೇಕು ಅದ್ರ ಕಡೆ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು ಹೌದು, ಆಲ್ಮೋಸ್ಟ್ ಈಗ ಸ್ಟಾರ್ಟ್ ಆಗಿದೆ ಮೈಸೂರಿನಲ್ಲಿ. ಸೊ ಅದು ಸ್ವಲ್ಪ ಕಮ್ಮಿ ಆದ್ರೆ ಇನ್ನೂ ಒಳ್ಳೇದು. ಯಾಕೆಂದ್ರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಸಹ ಅವ್ರ ಕೈಲೆಲ್ಲ ಸಿಗ್ತಾ ಇದೆ. ಸೊ ನಮಗೂ ಗೊತ್ತಾಗ್ತಿಲ್ಲ ಅದು ಎಲ್ಲಿಗೆ ಬರ್ತಿದೆ ಅಂತ. ಸೊ ಬೆಟರ್ ಆಫ್ ಗೌರ್ಮೆಂಟ್ ಇದನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಕಂಡಿಡ್ಕೊಂಡು ಈಗ ಏನ್ ಜನರೇಷನ್ ಮಕ್ಕಳಿದ್ದಾರೆ ಹಾಳಾಗೋದನ್ನ ತಪ್ಪಿಸ್ಬೋದು. ಕನ್ನಡ ಫಿಲಂ ಇಂಡಸ್ಟ್ರಿಗೆ ಹೊಸ ಜನರೇಷನ್ಗೆ ಪ್ರಾಮಿಸಿಂಗ್ ನಾಯಕ ಸಿಗ್ತಾ ಅಂತ ಅನ್ಸುತ್ತೆ ಸಿನಿಮಾ ನೋಡಿ. ಹೌದು, ಇವಾಗ ಡೇ ಬೈ ಡೇ ಹೊಸಬ್ರು ಬರ್ತಾನೆ ಇದ್ದಾರೆ ಇಂಡಸ್ಟ್ರಿ ಫೀಲ್ಡ್ಗೆ. ಸೊ ಹಾಗಾಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು. ಈಗ ಆಲ್ಮೋಸ್ಟ್ ಬೇರೆ ಲ್ಯಾಂಗ್ವೇಜ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಕನ್ನಡ, ಇಂಗ್ಲಿಷ್, ತೆಲುಗು, ಮತ್ತೆ ಮಲಯಾಳಂ, ಮತ್ತೆ ಇನ್ನೊಂದೇನೋ ಕೋಡ್ ಡ್ರಾಮಾ ಅನ್ಕೊಂಡೇನೋ ಸಮಥಿಂಗ್ ಬರ್ತಿದೆಯಲ್ಲ, ಅದಕ್ಕೆ ತುಂಬಾನೇ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಬಟ್ ಆದ್ರೆ ನಮ್ ಕನ್ನಡನ ಉಳಿಸ್ಲಕ್ಕೆ ಯಾರು ಇದ್ ಮಾಡ್ತಿಲ್ಲ.